ಸಂಸತ್ ಅಧಿವೇಶನದಲ್ಲಿಂದು ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಡಿದೆದ್ದಿದ್ರು. ಮೋದಿ ಹಿಂದೂ ಧರ್ಮ ಸೇರಿದಂತೆ ಹಲವು ವಿಚಾರಗಳನ್ನು ಹಿಡಿದು ವಾಗ್ದಾಳಿ ನಡೆಸಿದ್ರು. ರಾಹುಲ್ ಮಾತಿಗೆ ಮೋದಿ ಅಮಿತ್ ಶಾ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಂಸತ್ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂದು ಗರ್ಜಿಸಿದರು. ಜೈ ಸಂವಿಧಾನ ಎಂದು ಭಾಷಣ ಆರಂಭಿಸಿದ ರಾಹುಲ್ ಮೋದಿ ವಿರುದ್ಧ ಬೆಂಕಿಯುಂಡೆಗಳನ್ನೇ ಉಗುಳಿದ್ರು. ಭಾಷಣ ಪ್ರಾರಂಭ ವೇಳೆ ರಾಹುಲ್ ಈಶ್ವರನ ಫೋಟೋ ತೋರಿಸಿದ್ರು. ಇದಕ್ಕೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಂವಿಧಾನ ರಕ್ಷಿಸುವ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂತ ರಾಹುಲ್ ಹೇಳಿದ್ರು. ನನ್ನ ಮನೆ ಕಿತ್ತುಕೊಂಡರೂ ರಾಜಕೀಯ ಭವಿಷ್ಯ ಮುಗಿಸಲು ಬಿಜೆಪಿ 10 ವರ್ಷಗಳಿಂದ ವ್ಯವಸ್ಥಿತ ದಾಳಿ ನಡೆಸುತ್ತಿದೆ ಅಂತ ಕಿಡಿಕಾರಿದ್ರು. आप शिव जी को देखें तो उनकी इमेज से आपको पता लगता है कि हिंदू डर नहीं फैला सकता, हिंदू हिंसा नहीं फैला सकता, हिंदू नफरत नहीं फैला सकता। और बीजेपी 24 घंटा नफरत, हिंसा, नफरत, हिंसा, नफरत, हिंसा। ನರೇಂದ್ರ ಮೋದಿ ಅಂದರೆ ಹಿಂದೂ ಧರ್ಮವಲ್ಲ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ರು. ಲೋಕಸಭೆಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಬಿಜೆಪಿ ಆರ್ಎಸ್ಎಸ್ ಮಾತ್ರವೇ ಪೂರ್ತಿ ಹಿಂದೂ ಅಲ್ಲ ಅಂದ್ರು. नहीं 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 नहीं, नरेंद्र मोदी जी पूरा हिंदू समाज नहीं है, बीजेपी पूरा हिंदू समाज नहीं है, आरएसएस पूरा हिंदू समाज नहीं है। ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಾಹುಲ್ ಭಾಷಣ ವೇಳೆ ಮೋದಿ ಅಂದ್ರೆ ಹಿಂದೂ ಧರ್ಮವಲ್ಲ ಅಂತ ಹೇಳಿದ್ರು. ಕೂಡಲೇ ಆಸನದಿಂದ ಮೇಲೆದ್ದ ಮೋದಿ ಆಕ್ಷೇಪಿಸಿದ್ರು. ಹಿಂದೂ ಧರ್ಮ ಹಿಂಸೆಗೆ ಹೋಲಿಸಿರುವುದು ಗಂಭೀರ ವಿಷಯ ಅಂದ್ರು. ये विषय बहुत गंभीर है, पूरे हिंदू समाज को हिंसक कहना ये गंभीर विषय है। ಹಿಂಸೆಗೆ ಯಾವುದೇ ಧರ್ಮವನ್ನ ಹೋಲಿಸುವುದು ಸರಿಯಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಈ ರೀತಿ ಮಾತನಾಡಬಾರದು. ಸದನದ ನಿಯಮವನ್ನ ರಾಹುಲ್ ಗಾಂಧಿ ಪಾಲಿಸುತ್ತಿಲ್ಲ. ಇವರಿಗಾಗಿಯೇ ಪ್ರತ್ಯೇಕ ನಿಯಮಗಳಿಲ್ಲ. ಕೂಡಲೇ ರಾಹುಲ್ ಗಾಂಧಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದರು. हिंसा करते हैं, हिंसा की भावना को किसी धर्म के साथ जोड़ना और ये सदन में और संवैधानिक पद पर बैठे हुए व्यक्ति ने, मैं मानता हूं मान्यवर, उन्होंने इसकी माफी मांगनी चाहिए। ಲೋಕಸಭೆಯಲ್ಲಿ ಬಿಜೆಪಿ ವಿರುದ್ಧ ವಾಗ್ಬಾಣಗಳನ್ನೇ ಬಿಟ್ಟ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರದ ಒಂದೊಂದೇ ಹುಳುಕುಗಳನ್ನ ತೆರೆದಿಟ್ರು. ಅಯೋಧ್ಯೆಯಲ್ಲಿ ಸ್ಥಳೀಯರ ಭೂಮಿಯನ್ನ ಕಸಿದುಕೊಂಡಿದ್ದಾರೆ. ಆದರೆ ರಾಮ ಮಂದಿರ ಉದ್ಘಾಟನೆ ವೇಳೆ ಸ್ಥಳೀಯರನ್ನ ಆಹ್ವಾನಿಸಿಲ್ಲ ಅಂತ ಕಿಡಿಕಾರಿದ್ರು. अयोध्या में एयरपोर्ट बना, अयोध्या की जनता से जमीन छीनी गई और आज तक उन्हें मुआवजा नहीं मिला है। ಬಡವರು ಮತ್ತು ಮಹಿಳೆಯರನ್ನ ಬಿಜೆಪಿಯವರು ಹೆದರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಅಗ್ನಿವೀರ್ ಯೋಜನೆಯಲ್ಲಿ ಉಪಯೋಗಿಸಿಕೊಂಡು ಕೈ ಬಿಡ್ತಾರೆ ಅನ್ನೋ ಮೂಲಕ ಅಗ್ನಿವೀರ್ ಯೋಜನೆ ವಿರುದ್ಧವೂ ಕಿಡಿಕಾರಿದ್ರು. अग्निवीर स्कीम सेना का स्कीम नहीं है, पीएमओ का स्कीम है। और पूरी सेना जानती है कि स्कीम प्राइम मिनिस्टर का ब्रेन चाइल्ड था, स्कीम सेना का ब्रेन चाइल्ड नहीं था। ಲೋಕಸಭೆಗಿಂದು ಸಂಪೂರ್ಣವಾಗಿ ಸಜ್ಜಾಗಿ ಬಂದಿದ್ದ ರಾಹುಲ್ ಗಾಂಧಿ ಒಂದೊಂದ ಮೇಲೊಂದರಂತೆ ಬತ್ತಳಿಕೆಯಿಂದ ವಾಗ್ಬಾಣಗಳನ್ನ ಬಿಟ್ಟರು. ಜಮ್ಮು ಕಾಶ್ಮೀರ ಮತ್ತು ಮಣಿಪುರ ವಿಚಾರ ಪ್ರಸ್ತಾಪಿಸಿದ ರಾಹುಲ್ ಮಣಿಪುರದಲ್ಲಿ ಹಿಂಸಾಚಾರ ನಡೆದರೂ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಒಮ್ಮೆಯೂ ಭೇಟಿ ನೀಡಿಲ್ಲ. ಹಿಂಸಾಚಾರ ನಿಯಂತ್ರಿಸುವಲ್ಲಿ ಪ್ರಧಾನಿ ಮೋದಿ ವಿಫಲರಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. जम्मू कश्मीर लद्दाख से आपने पहली बार स्टेट छीना है। मणिपुर को आपने सिविल वॉर में डुबा दिया है। मणिपुर को आपने और आपकी योजनाओं ने, आपकी पॉलिटिक्स ने जला दिया है। और आज तक
हिंदुस्तान के प्रधानमंत्री मणिपुर नहीं गए हैं। ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಭಯ ಹುಟ್ಟಿಸಿದ್ದಾರೆ. ಆದರೆ ಸದನದಲ್ಲಿ ಮೋದಿ ಯಾವುದೇ ನಗು ಇಲ್ಲದೆ ಕೂತಿದ್ದಾರೆ ಅಂತ ರಾಹುಲ್ ಕೆಂಡ ಕಾರಿದ್ರು. ಬೆಳಗ್ಗೆ ಸದನಕ್ಕೆ ಬಂದಾಗ ರಾಜನಾಥ್ ಸಿಂಗ್ ಸ್ವಾಗತಿಸಿದ್ರು. ನಗುಮುಖದಿಂದ ರಾಜನಾಥ್ ಸಿಂಗ್ ನನ್ನನ್ನ ಸ್ವಾಗತಿಸಿದ್ರು. ಆದರೆ ಮೋದಿ ಮುಖದಲ್ಲಿ ನಗು ಇಲ್ಲ, ನಗು ಮಾಯವಾಗಿದೆ. ನಿತಿನ್ ಗಡ್ಕರಿ ಪರಿಸ್ಥಿತಿ ಸಹ ಇದೇ ರೀತಿ ಆಗಿದೆ ಅಂತ ರಾಹುಲ್ ಹೇಳಿದ್ರು. ರಾಹುಲ್ ಭಾಷಣದ ವೇಳೆ ಮಧ್ಯ ಪ್ರವೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ವಿಪಕ್ಷವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರು. ಇನ್ನು ನಾಳೆ ಸಂಜೆ 4 ಗಂಟೆಗೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದು ರಾಷ್ಟ್ರಪತಿ ಭಾಷಣದ ಮೇಲಿನ ಚರ್ಚೆಗೆ ಉತ್ತರ ನೀಡಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಕಿಚ್ಚು ಜೋರಾಗಿದೆ. ಇದರ ಬೆನ್ನಲ್ಲೇ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಡಿಕೆ ಶಿವಕುಮಾರ್ ಸಿಎಂ, ಡಿಸಿಎಂ ಮತ್ತು ಕೆಪಿಸಿಸಿ ಹುದ್ದೆಯ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರೆ ನೋಟಿಸ್ ಕೊಡ್ತೀನಿ ಅಂದ್ರು. ಇದೆಲ್ಲವನ್ನ ನೋಡೋಣ. ಬಂಡೆದ್ದವರಿಗೆ ಎಚ್ಚರಿಕೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬದಲಾವಣೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಹಾಗೂ ಕೆಪಿಸಿಸಿ ಪಟ್ಟ ಬದಲಾವಣೆ ಬಗ್ಗೆ ಮಾತನಾಡಿದ್ರೆ ನೋಟಿಸ್ ನೀಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಯಾರ್ಯಾರಿಗೆ ಶೋಕಾಸ್ ನೋಟಿಸ್ ನೀಡ್ತೇನೆ ನೋಡಿ, ಸಮಯ ಎಲ್ಲದಕ್ಕೂ ಉತ್ತರ ನೀಡುತ್ತದೆ ಅಂತ ಹೇಳಿದ್ರು. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ಯಾರು ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಯಾವುದೇ ಖಂಡನ ನಿರ್ಣಯಗಳಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಪಕ್ಷದ ಚೌಕಟ್ಟಿನಲ್ಲಿ ಹೇಗಿರಬೇಕು ಎಂಬ ಬಗ್ಗೆ ಖಡಕ್ ಸೂಚನೆ ನೀಡಿದ್ದೇವೆ. ಅನಗತ್ಯ ಹೇಳಿಕೆ ನೀಡುವವರಿಗೆ ನೋಟಿಸ್ ಮೂಲಕ ಕಡಿವಾಣ ಹಾಕೋದಾಗಿ ಡಿಕೆ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಕೆಎನ್ ರಾಜಣ್ಣ ಸೇರಿದಂತೆ ಹಲವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಮಾತನಾಡದಂತೆ ಡಿಸಿಎಂ ಡಿಕೆ ಎಚ್ಚರಿಕೆ ನೀಡಿದ್ರು. ಕೆಲವರು ಡೋಂಟ್ ಕೇರ್ ಅಂದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಪದಾಧಿಕಾರಿಗಳ ಸಭೆ ನಡೆಸಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆಯ ಮೂಲಕವೇ ಡಿಸಿಎಂ ಡಿಕೆ ತಿರುಗೇಟು ಕೊಡೋಕೆ ಮುಂದಾಗಿದ್ದಾರೆ. ಪಕ್ಷ ಸಂಘಟನೆಯ ಮೂಲಕ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಪಕ್ಷ ಸಂಘಟನೆ ನಡೆಸುತ್ತಿದ್ದಾರೆ. ಪಕ್ಷ ಸಂಘಟನೆಗಾಗಿ ಡಿಸಿಎಂ ಡಿಕೆ ಸರಣಿ ಸಭೆಗಳನ್ನೇ ಮಾಡ್ತಿದ್ದಾರೆ. ಕಳೆದ ವಾರ ಬೆಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ನಡೆಸಿದ್ರು. ಬಿಬಿಎಂಪಿ ಮಾಜಿ ಮೇಯರ್, ಮಾಜಿ ಉಪಮೇಯರ್ಗಳ ಸಭೆ ನಡೆಸಿದ್ರು. ಇದೀಗ ಪದಾಧಿಕಾರಿಗಳ ಸಭೆಯ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿ ಹಂಚುವುದಕ್ಕೆ ಪದಾಧಿಕಾರಿಗಳ ಸಭೆ ನಡೆಸಿದ್ದೇವೆ ಅಂತ ಡಿಕೆಶಿ ಹೇಳಿದ್ರು. ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಬಳಿಕ ಮಾತನಾಡಿದ ಅವರು ಉಪಾಧ್ಯಕ್ಷರು ಎಲ್ಲಿ ಕೆಲಸ ಮಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಪ್ರತಿ ವಾರ ಪದಾಧಿಕಾರಿಗಳು ನಿಯೋಜಿತ ಕ್ಷೇತ್ರಕ್ಕೆ ಹೋಗಬೇಕು. ಕಾಂಗ್ರೆಸ್ ಕುಟುಂಬ ಕಾನ್ಸೆಪ್ಟ್ ಸ್ಥಾಪನೆ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಫಲಿತಾಂಶ ನಮಗೆ ಸಮಾಧಾನ ತಂದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 9 ಸ್ಥಾನ ಬಂದಿರಬಹುದು, ಆದ್ರೆ ಕನಿಷ್ಠ 15 ಸ್ಥಾನಗಳಾದ್ರೂ ಬರಬೇಕಿತ್ತು. ಇರೋ ವಿಚಾರ ಹೇಳುವುದಾದ್ರೆ ನಮಗೆ ಸಮಾಧಾನ ಇಲ್ಲ. ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಫಲ ಕೊಟ್ಟಿಲ್ಲ ನೋಡಬೇಕಿದೆ. ಮೋದಿಯಲ್ಲೇ ಎಲ್ಲಿಯೂ ಕಾಣದಿದ್ರು ಯಾಕೆ ನಮಗೆ ಹಿನ್ನಡೆಯಾಯ್ತು, ಎಲ್ಲಿ ಎಡವಿದ್ದೇವೆ, ಎಲ್ಲಿ ಸರಿ ಮಾಡಿಕೊಳ್ಬೇಕು ಅಂತ ಸತ್ಯಶೋಧನಾ ಸಮಿತಿ ಮಾಡ್ತೇವೆ ಅಂತ ಪದಾಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಡಿಕೆಶಿ ಹೇಳಿದ್ದಾರೆ.
ಕಾಂಗ್ರೆಸ್ನಲ್ಲಿ ಯಾರು ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಪದಾಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಎಚ್ಚರಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಜವಾಬ್ದಾರಿ ವಹಿಸಿಕೊಳ್ಳೋದಿಲ್ಲವೋ ಅಂತ ಪದಾಧಿಕಾರಿಗಳನ್ನ ಡ್ರಾಪ್ ಮಾಡ್ತೇವೆ ಅಂತ ಹೇಳಿದ್ರು. ಯಾರಿಗೆ ಶಕ್ತಿ ಇಲ್ಲ ಅಂತ ಪದಾಧಿಕಾರಿಗಳು ರೆಸ್ಟ್ ತೆಗೆದುಕೊಳ್ಳಿ ಅಂತ ಡಿಕೆಶಿ ಎಚ್ಚರಿಸಿದ್ರು. ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಿದ್ದರಾಮಯ್ಯ, ಈ ವಿಷಯ ಬಹಿರಂಗವಾಗಿ ಚರ್ಚೆ ಮಾಡುವಂತದ್ದಲ್ಲ. ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೋ, ಯಾವ ಆದೇಶ ನೀಡುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. It is not a matter to be discussed in public. Whatever decision High Command takes, we will go by the decision of the High Command. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು, ಹಾಗೆ ಆಗ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜು ಹೇಳಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಾತನಾಡಿದ ಅವರು, ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 9 ಸ್ಥಾನ ಗೆಲ್ಲಲು ಅವರೇ ಕಾರಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ತದನಂತರ ಡಿಕೆ ಶಿವಕುಮಾರ್ ಸಾಹೇಬರು 9 ವರ್ಷ ಹಾಗೆ ಎರಡು ವರ್ಷ ಕೊಟ್ಟೂರು ಬಸವೇಶ್ವರ ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಂದ್ರೆ ಡಿಸಿಎಂ ಮಾಡಿ ಬೇಡ, ಒಂದು ಡಜನ್ ಮಾಡಿ ಮುಖ್ಯಮಂತ್ರಿನ ಡಿಕೆ ಶಿವಕುಮಾರ್ ಸಾಹೇಬರು ಮಾಡಿ ಒಂದು ಡಜನ್. ಚನ್ನಪಟ್ಟಣ ಕ್ಷೇತ್ರವನ್ನ ಗೆಲ್ಲಲು ಡಿಸಿಎಂ ಡಿಕೆ ಶಿವಕುಮಾರ್ ಪಣತೊಟ್ಟಿದ್ದು ಇಂದಿನಿಂದ 3 ದಿನಗಳ ಕಾಲ ಗೊಂಬೆನಾಡಲ್ಲೇ ಠಿಕಾಣಿ ಹೂಡ್ತಿದ್ದಾರೆ. ಅತ್ತ ಎಚ್ಡಿಕೆ ಹೇಳಿದ್ರೆ ನಾನೇ ಸ್ಪರ್ಧಿಸ್ತೇನೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಡೆಂಘಿ ಸೋಂಕು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನ ನೋಡೋಣ ಡೇಂಜರ್ ಡೆಂಘಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸಮರದಲ್ಲಿ ತಮ್ಮ ಡಿಕೆ ಸುರೇಶ್ ಸೋಲಿನ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮೈಕೊಡವಿ ನಿಂತಿದ್ದಾರೆ. ಚನ್ನಪಟ್ಟಣದಲ್ಲಿ ಪಟ್ಟ ಕಸಿಯಲು ಡಿಸಿಎಂ ಡಿಕೆ ರಣತಂತ್ರ ರೂಪಿಸಿದ್ದು ಗೊಂಬೆನಾಡಿನಲ್ಲಿ ಪದೇ ಪದೇ ಭೇಟಿ ಕೊಡ್ತಿದ್ದಾರೆ. ಇಂದು ಸಹ ಚನ್ನಪಟ್ಟಣಕ್ಕೆ ಆಗಮಿಸಿದ ಡಿಕೆಶಿ 3 ದಿನಗಳ ಕಾಲ ಸಾಲು ಸಾಲು ಜನಸ್ಪಂದನಾ ಕಾರ್ಯಕ್ರಮಗಳನ್ನು ನಡೆಸಲಿದ್ದಾರೆ. ಈ ಮೂಲಕ ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ಡಿಕೆ ಒಲವು ತೋರಿದ್ದು ಉಪಚುನಾವಣೆಯನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ಅಖಾಡಕ್ಕೆ ಇಳಿದಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಫೀಲ್ಡ್ಗಿಳಿದು ಸಾಲು ಸಾಲು ಸಭೆ ನಡೆಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಆಯ್ಕೆ ವಿಚಾರವೂ ಜೋರಾಗಿದೆ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಎಂಎಲ್ಸಿ ಯೋಗೇಶ್ವರ್ ಮಧ್ಯೆ ಮಹತ್ವದ ಚರ್ಚೆ ನಡೆದಿದೆ. 1 ವಾರದಲ್ಲಿ ಅಭ್ಯರ್ಥಿ ಬಗ್ಗೆ ಸ್ಪಷ್ಟತೆ ನೀಡಿ ಅಂತ ಯೋಗೇಶ್ವರ್ ಕೇಳಿದ್ದಾರಂತೆ. ನೀವು ಒಪ್ಪಿದ್ರೆ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ಆಗ್ತೇನೆ ಅಂತ ಎಚ್ಡಿಕೆ ಬಳಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರಂತೆ. ನಿಖಿಲ್ ಅಭ್ಯರ್ಥಿಯಾದ್ರೂ ನಾನು ಬೆಂಬಲ ನೀಡ್ತೇನೆ, ಆದ್ರೆ ನೀವೇ ಮುಂದೆ ನಿಂತು ಉಪಚುನಾವಣೆ ನಡೆಸಬೇಕು ಅಂತ ಸಿಪಿವೈ ಹೇಳಿದ್ದಾರಂತೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಚುನಾವಣಾ ತಯಾರಿ ಆರಂಭಿಸಿದೆ, ಆದಷ್ಟು ಬೇಗ ಅಭ್ಯರ್ಥಿ ಘೋಷಿಸಿದ್ರೆ ನಾವು ಸಿದ್ಧತೆ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರಂತೆ. ಈ ವಾರ ಬೆಂಗಳೂರಿಗೆ ಬರ್ತೇನೆ, ಚರ್ಚಿಸಿ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಎಚ್ಡಿಕೆ ತಿಳಿಸಿದ್ದಾರಂತೆ. ಚನ್ನಪಟ್ಟಣ ಉಪಚುನಾವಣೆ ವಶಕ್ಕಾಗಿ ಡಿಕೆ ಬ್ರದರ್ಸ್ ಮತ್ತು ಎಚ್ಡಿಕೆ ಮಧ್ಯೆ ಸಮರ ಜೋರಾಗಿದೆ. ಎಚ್ಡಿಕೆಗೆ ಸೋಲಿನ ರುಚಿ ತೋರಿಸಲು ಡಿಕೆ ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಚನ್ನಪಟ್ಟಣ ಗೆಲ್ಲಲು ತಲೆ ಕೆಡಿಸಿಕೊಂಡ ಎಚ್ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಗೆಲ್ಲೋ ಜವಾಬ್ದಾರಿಯನ್ನ ನಿಖಿಲ್ ಹೆಗಲಿಗೆ ನೀಡಿದ್ದಾರಂತೆ. ದರ್ಶನ್ ಜೈಲು ಸೇರಿದ ಮೇಲೆ ಕಳೆದ ವಾರ ಪತ್ನಿ ಮತ್ತು ಸ್ನೇಹಿತರು ಭೇಟಿಯಾಗಿದ್ರು. ಆದರೆ 8 ದಿನಗಳ ಬಳಿಕ ನಟ ದರ್ಶನ್ ತಾಯಿ ಮೀನಾ ಮತ್ತು ಸಹೋದರ ದಿನಕರ್ ತೂಗುದೀಪ್ ಭೇಟಿಯಾದರು. ಜೈಲಿಗೆ ಭೇಟಿ ನೀಡಿದ ದರ್ಶನ್ ತಾಯಿ ಮೀನಾ, ಸಹೋದರ ದಿನಕರ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಜೈಲಿಗೆ ಭೇಟಿ ನೀಡಿದ ವೇಳೆ ಮಗನ ಸ್ಥಿತಿ ಕಂಡು ದರ್ಶನ್ ತಾಯಿ ಮೀನಾ ತೂಗುದೀಪ ಕಣ್ಣೀರಿಟ್ಟಿದ್ದಾರೆ. ಹೇಗಿದ್ದ ಮಗ ಹೀಗಾದನಲ್ಲ ಅಂತ ಭಾವುಕರಾಗಿದ್ದಾರೆ. ಅಮ್ಮ ಕಣ್ಣೀರಿಡುವುದನ್ನ ನೋಡಿ ದರ್ಶನ್ ಕೂಡ ಭಾವುಕರಾಗಿದ್ರಂತೆ. ಅಮ್ಮ ಕಣ್ಣೀರಾಗಿದ್ದನ್ನ ನೋಡಿ ದರ್ಶನ್ ಸಮಾಧಾನ ಮಾಡಿದ್ರಂತೆ.
ನೋಡಲು ಜೈಲಿಗೆ ಬಂದ ಮಗನನ್ನ ನೋಡಿ ದರ್ಶನ್ ಕೂಡ ಕಣ್ಣೀರಾಗಿದ್ದಾರೆ. ಮಗನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಮುದ್ದಾಡಿದ್ದಾರೆ. ನಟ ದರ್ಶನ್ಗೆ ಸಹೋದರ ದಿನಕರ್ ತೂಗುದೀಪ ಧೈರ್ಯ ತುಂಬಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕುಟುಂಬದವರು ಚರ್ಚೆ ನಡೆಸಿದ್ರು. ನಟ ದರ್ಶನ್ ಮತ್ತು ಅಮ್ಮ ಮೀನಾ ಮಧ್ಯೆ ಕೌಟುಂಬಿಕ ಕಲಹದಿಂದಾಗಿ 7 ವರ್ಷಗಳಿಂದ ಒಬ್ಬರಿಗೊಬ್ಬರು ಭೇಟಿಯಾಗಿರಲಿಲ್ಲ. ಅದರಲ್ಲೂ ದರ್ಶನ್ ಜೈಲು ಸೇರಿದ ಬಳಿಕ ದರ್ಶನ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಇಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜನಸಾಮಾನ್ಯರಿಗೊಂದು ಕಾನೂನು, ದರ್ಶನ್ ಕುಟುಂಬಕ್ಕೊಂದು ಕಾನೂನು ಎನ್ನುವಂತಾಗಿದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಖಾಸಗಿ ವಾಹನದಲ್ಲೇ ನಟ ದರ್ಶನ್ ಕುಟುಂಬ ಎಂಟ್ರಿ ಕೊಟ್ಟಿದೆ. ಬಂಧಿಖಾನೆ ಇಲಾಖೆ ಕಾನೂನು ಗಾಳಿಗೆ ತೂರಿ ರಾಜಾತಿಥ್ಯ ನೀಡಿದ್ದಾರೆ. ನಟ ದರ್ಶನ್ಗೆ ಕೇವಲ ಯುವಕರು ಮಾತ್ರ ಅಭಿಮಾನಿಗಳಾಗಿಲ್ಲ, ವಯಸ್ಸಾದವರು ಕೂಡ ಅಭಿಮಾನಿಗಳಿದ್ದಾರೆ. ಹೀಗಾಗಿಯೇ ಜೈಲು ಸೇರಿರುವ ದರ್ಶನ್ರನ್ನ ನೋಡಲು ಅಜ್ಜಿಯೊಬ್ಬರು ಹುಬ್ಬಳ್ಳಿಯಿಂದ ಬಂದಿದ್ರು. ರಾಜಿ ಗೋಸಾವಿ ಅಜ್ಜಿ ಜೈಲಿನ ಬಳಿ ಬಂದು ಒಂದ್ಸಲ ದರ್ಶನ್ನನ್ನ ನೋಡಿ ಬರ್ತೀನಿ, ಒಳಗಡೆ ಬಿಡಿ ಅಂದ್ರು. ಹುಬ್ಬಳ್ಳಿಯಿಂದ ಬಂದಿ ನಾನು ದರ್ಶನ್ ನೋಡಕ ಮಾತಾಡಿ ಹೋಗ್ಬಿಡ್ತೀನಿ. ದರ್ಶನ್ಗೆ ಫಿಲಿಂ ಬಹಳ ನೋಡ್ತೀನಿ ನಾನು, ನನ್ಗೆ ಇಷ್ಟ ದರ್ಶನ. ದರ್ಶನ ನಾನು ಅಜ್ಜಿ ಬಂದಿನಪ್ಪ, ಯಾಕೆ ಅಂತ ಕೆಲಸ ಮಾಡಿದ್ ಮಗ, ನಾ ಆಶೀರ್ವಾದ ಕೊಡ್ತೀನಿ, ದೇವ್ರಿಗೆ ಬೇಡ್ಕೊಂಡಿನಿ, ನಾನು ದರ್ಶನ್ಗೆ ಬಿಡ್ಬೇಕು, 10 ತೆಂಗಿನಕಾಯಿ ಹೊಡಿತೀನಿ, ನಾನು ದರ್ಶನ್ಗೆ ಬಿಡ್ಬೇಕು ಅಂತ. ಎಷ್ಟು ನಿನ್ನ ಮ್ಯಾಗ ಜೀವ ಐತಿ, ನೀ ಕರುಣೆ ಮಾಡವಲ್ಲ ನಮ್ಮ ಮ್ಯಾಗ, ಬೀಡಂತ ಹೇಳಿ ದರ್ಶನ್.